ಚೋಟು ನೋಡಿ ಕನ್ನಡದಲ್ಲಿ ನಮಸ್ಕಾರ ಅಂದಿದ್ದಕ್ಕೆ ಎಷ್ಟು ಜೋರು ಚಪ್ಪಾಳೆ ವಿಶಲ್ ಬಂತು ಗೊತ್ತಾ. ನಂಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಚೋಟುಗೆ ಚಪ್ಪಾಳೆ ಹಾಕಿದ್ರು ಅಂತಲ್ಲ, ನಮ್ಮ ಕನ್ನಡಕ್ಕೆ ಎಷ್ಟು ಬೆಲೆ ಎಷ್ಟು ಪ್ರೀತಿ ಇದೆ ಅಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳಿಗೆ ಫ್ಯಾಷನ್ ಶೋ ಇದೆ. ನಿನ್ನೆ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ನಿನ್ನೆ ಎಲ್ಲ ಪ್ರಾಕ್ಟೀಸ್ ಮುಗಿಸಿ ನನ್ನ ಮಗಳಿಗೆ ಏನೇನು ಬೇಕು ಕಾಸ್ಟ್ಯೂಮ್ಸು ಮತ್ತು ಅದಕ್ಕೆ ಬೇಕಾದಂಥ ಜ್ಯುವೆಲರೀಸ್ ಎಲ್ಲ ನಾನು ರೆಡಿ ಮಾಡ್ಕೊತಿದ್ದೆ. ಮತ್ತು ಲಾಸ್ಟ್ ಫ್ರೀಯಾಗಿ ಅಲ್ಲಿ ಹೋದೆ. ಇವತ್ತು ಫ್ಯಾಷನ್ ಶೋ ಇರೋದ್ರಿಂದ ಇವಾಗೆಲ್ಲ ಮಕ್ಕಳೆಲ್ಲನೂ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ಸಂಜೆ ನನ್ನ ತಮ್ಮನು ಮತ್ತು ನಮ್ಮನೆಯವರು ಅಲ್ಲಿ ಜಾಯ್ನ್ ಆಗ್ತಾರೆ. ಅವ್ರಿಗೆ ಏನೋ ಕೆಲಸ ಇದೆ, ಅದು ಮುಗಿಸ್ಕೊಂಡು ಸಂಜೆಗೆ ಅಲ್ಲಿ ಬರ್ತಾರೆ. ಅಷ್ಟೊಳಗೆ ನಮ್ಮ ಮಕ್ಕಳಿಗೆ ನಾವು ಈಗ ಅಷ್ಟೇ ಸುಮ್ಮನೆ ಈಗ ಹೋಗ್ತಾ ಇರೋದಷ್ಟೇ. ಮಕ್ಕಳು ನೀನು ಫುಲ್ ರೆಡಿ ಮಾಡಿಲ್ಲ, ಮಕ್ಕಳೆಲ್ಲ ಅಲ್ಲಿ ಹೋದ್ಮೇಲೆ ರೆಡಿ ಆಗ್ತಾರೆ. ನಾವೆಲ್ಲ ಇಲ್ಲಿ ರೆಡಿ ಆಗಿದ್ವಿ ಅಷ್ಟೇ. ಅಷ್ಟಾಗಿ ಗೊತ್ತಿಲ್ಲ ಫ್ಯಾಷನ್ ಶೋ ಒಂದೇ ದಿನದಲ್ಲಲ್ವ, ಇದೇ ಫಸ್ಟ್ ಡೇ ಅವರು ಫಸ್ಟ್ ಶೋ ಅಟೆಂಡ್ ಮಾಡ್ತಾ ಇರೋದು. ನೋಡೋಣ ಫ್ಯಾಷನ್ ಶೋ ಎಲ್ಲ ಹೇಗಿರುತ್ತೆ ಅಂತ, ಮತ್ತು ಕಾಸ್ಟ್ಯೂಮ್ ಎಲ್ಲ ಹೇಗಿದೆ ಅಂತ ಹೇಳಿ. ಓಕೆ, ಅಕ್ಕ ಎಲ್ಲ ರೆಡಿ ಆಗಾಯಿತು, ಟೈಮ್ ಆಯಿತು. ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಎಲ್ಲ ಜೊತೆಲಿ ಹೋಗ್ತಾ ಇದ್ದೀವಿ. ಮಕ್ಕಳು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ, ಇನ್ನೂ ನೋಡಬೇಕು. ಈಗಷ್ಟೇ ಸಂಜೆ ಅಷ್ಟೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ವೀಡಿಯೋನ ಅಲ್ಲೇ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲೇ ಫ್ಯಾಷನ್ ಶೋ ನಡೆಯೋದು. ಈಗ ಜಸ್ಟ್ ಬಂದು ಎಲ್ಲ ಮಕ್ಕಳು ರೆಡಿ ಮಾಡಬೇಕು. ಬನ್ನಿ, ಇವಾಗ ನಮಗೆ ಭಯ ಆಗ್ತಿದೆ. ಹಾಗೆ ನಾವು ಹೋಗ್ತಿದ್ದಾಗೆ ಎಲ್ಲ ಮಕ್ಕಳನ್ನು ಸ್ವಾಗತ ಮಾಡಿಕೊಂಡ್ರು. ನನಗಿದು ತುಂಬ ಇಷ್ಟ ಆಯಿತು. ಅಂದರೆ ಎಲ್ಲ ಮಕ್ಕಳುಗಳು ಅಂದರೆ ಸ್ಪರ್ಧಿಗಳನ್ನ ಸ್ವಾಗತ ಮಾಡಿ ಅವ್ರಿಗೆ ಹಣೆಗಿಟ್ಟು ಅವರೆಲ್ಲರಿಗೂ ಚಾಕ್ಲೇಟ್ ಕೊಟ್ಟರು. ಎಲ್ಲರೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಗೊತ್ತಾ. ಚಿಕ್ಕವರು ದೊಡ್ಡವರು ಅಂತ, ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ರು, ಅಷ್ಟು ನೀಟಾಗಿ ಹೊರಟಿದ್ದು. ಹಾಗಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ರು, ಎಲ್ಲ ಮುದ್ದಾಗಿ ಕಾಣಿಸ್ತಾ ಇದ್ದು. ಅಕ್ಕ ಇಲ್ಲಿ ಫೋಟೋಸ್ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ, ಹಾಗಾಗಿ ಅಲ್ಲೇ ಸ್ವಲ್ಪ ನಾವುಗಳು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಳ್ತಾ ಕೂತಿದ್ದು. ಅಕ್ಕ ಇದೇನು ಹೇಳು, ಇದೇನು ನಂಬರ್ ಸಿವ? ಸ್ಲಾಟ್ ನಂಬರ್ ಅಂದರೆ ಇದು ಈ ನಂಬರ್ಗೆ ಮಾರ್ಕ್ಸ್ ಆಗೋದು. ಇದು ನಂಬರ್ ಇಲ್ಲ ಅಂದರೆ ಕ್ವಾಲಿಫೈ ಆಗಲ್ಲ. ವಾವ್, ಏನು ಕೊಟ್ಟರು ಮಗಳು? ವಾವ್, ನನ್ನ ಮಗಳು ಬರ್ಡೇ ಡೇಟ್ ಬಂದಿದೆ. ಮಕ್ಕಳಿಗೆ ಮೇಕಪ್ ಮಾಡೋದು ಲೇಟ್ ಆಗುತ್ತಲ್ಲ, ಅಷ್ಟರೊಳಗೆ ಡ್ರೆಸ್ ಮಾಡೋಣ ಅಂತ ಕರ್ಕೊಂಡೋದು. ಅಂದರೆ ಸ್ಕರ್ಟು, ಬ್ಲೌಸು, ದುಪ್ಪಟ್ಟ ಇವೆಲ್ಲ ಹಾಕಿದಾಗ ಅವಕ್ಕೆ ಚುಚ್ಚಿದಂಗೆ ಆಗ್ತೈತೆ, ಏನೋ ಸ್ವಲ್ಪ ಗುಸು ಅಂತ ಇದ್ದು. ಹಾಗಾಗಿ ನಮ್ಮ ಚಂದು ಮಕ್ಳುಗಳ ಮೇಲೆ ಮೂಡ್ ಔಟ್ ಮಾಡ್ಕೊಂಡ್ಬಿಡ್ತೇವೆ, ಡಲ್ ಆಗಿಬಿಡ್ತೇವೆ ಅಂತ ಅಲ್ಲೇ ಆಟ ಆಡಿಸ್ತಾ ಕೂತಿತ್ತು ನಮ್ಮ ಚಂದು. ಅಷ್ಟರಲ್ಲಿ ನಮ್ಮ ಚೋಟುಗೆ ರೆಡಿ ಮಾಡಿ ಕಳಿಸ್ತಾ ಅವನು ಮೇಕಪ್ ಮಾಡಿಸ್ಕೊಳ್ತಾ ಇದ್ದ. ಅಂದರೆ ಒಬ್ಬರಾದ್ಮೇಲೆ ಒಬ್ರು ಮಾಡಿಸ್ಕೋಬೇಕಲ್ಲ, ತುಂಬ ಜನ ಮಕ್ಳುಗಳಿದ್ದು. ಹಾಗಾಗಿ ನನ್ನ ಮಗಳಿಗೆ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದರು. ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು, ನಂಗದು ತುಂಬ ಇಷ್ಟ ಆಯಿತು. ಹಾಗಾಗಿ ಆಮೇಲೆ ಕೇಳಿದೆ ಇವ್ರ ಹೆಸರೇನು ಅಂತ. ರಾಜು ಅಂತ. ಅಷ್ಟು ನೀಟಾಗಿ ಮಾಡಿದ್ರು, ಅಂದರೆ ಬೇಕಾಬಿಟ್ಟು ಮಾಡ್ತಾನೆ ಇರಲಿಲ್ಲ. ಎಷ್ಟೇ ಜನ ಇದ್ರೂ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ನೀಟಾಗಿ ಏನೇನು ಹಾಕಬೇಕು ಎಲ್ಲ ಕ್ಲೀನಾಗಿ ಹಾಕಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಏನಂದರೆ ಮೇಕಪ್ ಮಾಡಿದರೆ ಕೆಲವರು ಫೋಟೋದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ, ವೀಡಿಯೋಸಲ್ಲಿ ನೇರವಾಗಿ ನೋಡೋಕ್ಕೆ ಸ್ವಲ್ಪ ಗಾಡಿ ಅನಿಸುತ್ತೆ, ಬೂದಿ ಬಳ್ಕೊಂಡಂಗೆ ಅನಿಸುತ್ತೆ. ಬಟ್ ಅಲ್ಲಿ ರಿಯಲ್ಲಾಗಿ ನಾನು ನೋಡಿದ್ನಲ್ಲ, ಎಲ್ಲ ಮಕ್ಕಳು ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳದು ಅಷ್ಟೇ ಮೇಕಪ್ ಅಷ್ಟು ಇಷ್ಟ ಆಯಿತು ನನಗೆ. ಫೋಟೋಕ್ಕಿಂತ ರಿಯಲಾಗಿ ನೋಡೋಕ್ಕೂ ಕೂಡ ನನ್ನ ಮಗಳು ಅಲ್ಲ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಂದರೆ ಮೇಕಪ್ ಅಷ್ಟು ಚೆನ್ನಾಗಿತ್ತು, ಅಂದರೆ ತುಂಬ ಮೇಕಪ್ ಮಾಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ನೋಡಿ ಎಷ್ಟು ಮುದ್ದಾಗಿ ಹೊಂದ್ಕೊಂಡು ಬೇರೆ ಕಡೆ ಮನೇಲಿ ಜಗಳ ಮಾಡ್ತಿದ್ದು, ಬಟ್ ಅಲ್ಲಿ ಇಬ್ಬರು ಎಷ್ಟು ನೀಟಾಗಿ ಜಗಳ ಆಡ್ದಂಗೆ ಜೊತೆಯಲ್ಲಿ ಕೈ ಹಿಡ್ಕೊಂಡು ಓಡಾಡ್ಕೊಂಡಿದ್ದು. ಇವರು ನಂದಶ್ರೀ ಅಂತ, ಇವ್ರ ತಂಗಿ ಯೋಗಿತಾ ಅಂತ. ಇವರಿಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಂತೆ, ಮಾತಾಡ್ಸಿದ್ರು. ಖುಷಿ ಆಯಿತು ನನಗೆ. ಹಾಗೆ ಒಂದೆರಡು ಫೋಟೋ ತೆಕ್ಕೊಂಡು ಹಾಗೆ ಇವರು ರಾಜು ಅವ್ರಿಗೆ ಹೇಳಿ ಮೇಕಪ್ ಅವರಿಗೆ ನಮ್ಮ ಮಕ್ಕಳಿಗೆ ಬೇಗ ಮೇಕಪ್ ಮಾಡಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ನಂತವ್ರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ ನಮ್ಮ ಚಿಕ್ಕವ ಹೇಗೆ ಮೇಕಪ್ ಮಾಡಿಸ್ಕೊತಿದೆ ಅಂತ. ಮೇಕಪ್ ಎಲ್ಲ ನೀಟಾಗಿ ಮಾಡಿಸ್ಕೊತಾರೆ ನಮ್ಮ ಮಕ್ಕಳು. ಅವ್ರಿಗೆ ಆ್ಯಕ್ಚುಲಿ ಮೇಕಪ್ ಮಾಡಿಸ್ಕೊಳ್ಳೋದು ಅಂದ್ರೇ ಖುಷಿ. ಸಣ್ಣ ಮಕ್ಕಳು ಅಂತಲ್ಲ, ಪಾಪ ಹೆಣ್ಮಕ್ಳು ನಾವುಗಳೇ ಹಾಗೆ ಒಂದು ಸ್ವಲ್ಪ ನಮಗೆ ಮೇಕಪ್ ಮಾಡಿಸ್ಕೊಳ್ಳೋದು, ಚಂದ ಬಟ್ಟೆ ಹಾಕೊಳ್ಳೋದು ಅಂದರೆ ಒಂಥರ ತುಂಬ ಇಷ್ಟ. ಇಲ್ಲ ಮಕ್ಕಳು ಹಾಗೆ ಇವರು ಮತ್ತು ಹಾಗೆ ನನ್ನ ಮಗಳ ಜೊತೆ ಮತ್ತು ಚಿಕ್ಕವನ ಜೊತೆ ಹಾಗೆ ಫೋಟೋ ತೆಕ್ಕೊಂಡ್ರು. ನೋಡಿ ನಮ್ಮ ಮಕ್ಕಳು ಫುಲ್ ರೆಡಿ ಆಗಿದ್ದಾರೆ, ಇಬ್ರು ಚಂದ ಕಾಣಿಸ್ತಿದ್ದಾರಲ್ವ. ಪುಟ್ಟಗೌರಿ ಪುಟ್ಟಲಕ್ಷ್ಮಿ. ಪಾಪ ನಮಗೆ ಹಿಂಸೆನೇ ಕೊಡಲಿಲ್ಲ, ನಾವು ಅಷ್ಟು ಮೇಕಪ್ ಮಾಡಿದ್ರು ಅವಕ್ಕೆ. ನಮಗೆ ಆ್ಯಕ್ಚುಲಿ ಮದುವೆ ದಿನ ಅಥವಾ ಬೇರೆ ಫಂಕ್ಷನ್ ದಿನ ಸ್ಯಾರಿ ಹಾಕ್ಕೊಂಡು ನಾವೇ ಅವೆಲ್ಲ ಹಾಕೊಂಡ್ರೆ ಎಲ್ಲ ಭಾರ ಅನ್ನಿಸ್ತಿರುತ್ತೆ. ಬಟ್ ಆ ಮಕ್ಳಿಗೆ ಫಸ್ಟ್ ಟೈಮ್ ಆದ್ರೂ ಎಷ್ಟು ಖುಷಿಯಾಗಿ ಹಾಕಿಸ್ಕೊಂಡು ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದೇವೆ ಗೊತ್ತಾ. ನಮಗೆ ಹಿಂಸೆನೇ ಕೊಡಲಿಲ್ಲ, ನಮ್ಮ ಚಿಕ್ಕವಾಗಲಿ ನನ್ನ ಮಗಳಾಗಲಿ. ಹಾಗೆ ನಮ್ಮ ಮಕ್ಕಳು 3 ರೆಡಿ ಆದಮೇಲೆ ಹಾಗೆ ಒಂದು ಫೋಟೋ ತೆಕ್ಕೊಂಡು ನಮ್ಮ ಪುಟ್ಟಲಕ್ಷ್ಮಿ ಮತ್ತು ನಮ್ಮ ಪುಟ್ಟಗೌರಿ ನಮ್ಮ ಚೋಟು ಜೊತೆ. ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಎಷ್ಟು ಫೋಟೋ ತೆಕ್ಕೊಂಡ್ರು ಎಷ್ಟು ವೀಡಿಯೋಸ್ ಮಾಡಿಕೊಂಡ್ರು ನಂಗೆ
ಸಾಕಾಗ್ತಿಲ್ಲ, ಅದಕ್ಕೆ ಆಗಾಗ ಮಾಡ್ಕೊಳ್ತೀನಿ ಇದ್ದೆ. ನಮ್ಮ ಪಪ್ಪ ಆಗಿದ್ರು ಸಾಕು, ಪೂಜೆ ಫೋನ್ ಎತ್ತಿರ್ತಿ ಇಲ್ಲ ತೆಗ್ದು ಬಿಸಾಕ್ಲ ಅಂತ ಬೈಯೋರು. ಬಟ್ ಅಲ್ಲಿ ಯಾರು ಇರ್ಲಿಲ್ವಲ್ಲ, ನನಗೂ ಫೋಟೋ ಹುಚ್ಚು, ನಮ್ಮ ಅಕ್ಕಂಗೂ ಫೋಟೋ ಹುಚ್ಚು, ನಮ್ಮ ಚಂದಿಗೂ ಫೋಟೋ ಹುಚ್ಚು. ಹಾಗಾಗಿ ಫೋಟೋಸು ವೀಡಿಯೋಸು ತುಂಬ ತೆಕ್ಕೊಂಡಿದ್ದೇ ಆಯಿತು. ಹಾಗೆ ಮಕ್ಕಳೆಲ್ಲನೂ ರೆಡಿ ಮಾಡಿಸ್ಕೊಂಡು ನಾನು ನಮ್ಮ ಅಕ್ಕ ಮಕ್ಕಳು ಕರ್ಕೊಂಡು ಹಾಗೆ ಸ್ಟೇಜ್ ಹತ್ರ ಹೋಗ್ತಿದ್ದು. ಹಾಗೆ ಅಲ್ಲಿ ನನಗೆ ಸಂಜು ಅಂತ ಒಬ್ಬರು ಸಿಕ್ಕಿದ್ರು. ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರಂತೆ, ನಮ್ಮ ಮನೆಯವ್ರನ್ನೂ ಕೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದಕ್ಕೆ ಸಂಜು ಅವರೇ. ನಮ್ಮ ಮಕ್ಕಳನ್ನ ರೆಡಿ ಮಾಡಿ ಕೂರಿಸ್ಕೊಂಡ್ರು. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಎಷ್ಟೊತ್ತಿಗೆ ಏನೋ ಆಗಾಗ ಫೋನ್ ಕೊಟ್ಟು ಕೂರಿಸಿದ್ದು. ಅವ್ನು ನೀಟಾಗಿ ಫೋನ್ ನೋಡ್ತಾ ಕೂತಿದ್ದು. ಅವಾಗ ಭಯನೇ ಇಲ್ಲ, ಈಗ ರೆಡಿ ಮಾಡಿದ್ದಾರೆ ಅಥವಾ ಹಿಂಸೆ ಆಗ್ತದೆ ಏನಿಲ್ಲ, ಫೋನೊಂದು ಕೊಟ್ಟರೆ ಮುಗೀತು ಇಬ್ರಿಗೂ. ಇವರು ಕೂಡ ನಮ್ಮ ಹಾಸನದವರೇ. ಈಗ ಹೊಸದಾಗಿ ಕಂಬಳುಳ ಅಂತ ಒಂದು ಫಿಲ್ಮ್ ಬಂದಿದೆ, ಅದರಲ್ಲಿ ಹೀರೋ ಹಾಗೆ ಮಾಡಿದ್ದಾರೆ. ಈ ಫಿಲ್ಮ್ದು ಸಾಂಗ್ ಕೂಡ ಇವತ್ತು ರಿಲೀಸ್ ಮಾಡಿದರು. ಹಾಗೆ ನಮ್ಮನ್ನು ಮಾತಾಡ್ಸಿದ್ರು, ಸರ್ ಬರಲಿಲ್ವಾ ಅಂತ ಕೇಳಿದರು. ಇವರು ಕೂಡ ನಮ್ಮ ಹಾಸನವರು, ನಮಗೂ ಅಷ್ಟೇ ಇವ್ರಿಗೂ ಅಷ್ಟೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇವ್ರ ಜೊತೆ ಅಲ್ಲೇ ನಾವು ಒಂದು ಸೆಲ್ಫಿ ತಗೊಂಡು ನಾನು ನಮ್ಮ ಅಕ್ಕ. ನೋಡಿ ನಮ್ಮ ಮಕ್ಕಳು ರ್ಯಾಂಪ್ ಹಾಕಿ ರೆಡಿಯಾಗಿ ಬಾಯ್ ಮಾಡ್ತಾ ಇದ್ದಾರೆ. ಫೋನ್ ನೋಡ್ತಾ ಕೂತಿದ್ರು. ನಿಮ್ಮ ಸರ್ದಿ ಬಂತು ನಡೀರೋ ಅಂದಿದ ತಕ್ಷಣ ಏನು ಫೋನ್ ನಮ್ಮ ಕೈ ಕೊಟ್ಟು ಎಷ್ಟು ಚೆನ್ನಾಗಿ ಅವ್ರವ್ರ ಕೆಲಸಕ್ಕೆ ಅವರು ರೆಡಿ ಆಗಿಬಿಟ್ರು. ಏನಪ್ಪ ಇವತ್ತಿಬ್ರು ಮಾತ್ರ ಕಿತ್ತಾಡ್ಲಿಲ್ಲ, ಜೊತೆಲೇ ಕೂತ್ಕೊಂಡು ಜೊತೆಲೇ ಓಡಾಡ್ಕೊಂಡಿದ್ದು. ಬಟ್ಟೆ ನೋಡ್ಕೊಂಡು ಅಥವಾ ಬೈತಲೆ ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು ಒಬ್ರಿಗೊಬ್ರು ಅಕ್ಕ ತಂಗಿ ಎಷ್ಟು ಖುಷಿಲಿದ್ರು ಗೊತ್ತಾ. ನೋಡಿ ನಮ್ಮ ಹೆಂಗಸ್ರದ್ದು ಮಾತು ಮಾತು ಮಾತು. ಅದು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತಲ್ಲ, ಹೆಣ್ಣು ಮಕ್ಕಳೇ ಹಾಗೆ ಮಾತು ಮಾತು ಮಾತು. ಒಬ್ರಿಗಿಂತ ಒಬ್ರು ಆಕ್ಟಿವ್ ಆಗಿದ್ರು, ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ರು. ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಗೊತ್ತಾ. ನೋಡಿ ಅಲ್ಲಿ ಸರಿ ಮಾಡ್ತಿರೋದು ಬಟ್ಟೆ ಅವ್ರು ನೋಡ್ಕೊಳ್ಳೋದು, ಇನ್ನೊಬ್ರು ನೋಡೋದು. ಈ ಈವೆಂಟ್ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ಕೂಡ ಬಂದಿದ್ರು, ಈ ಏಜ್ ಅವ್ರು ಕೂಡ ಇದ್ರು. ಇದು ಫಸ್ಟ್ ರೌಂಡು, ಟ್ರೆಡಿಷನಲ್ ರೌಂಡ್ ಇದು. ಇವರು ಕೂಡ ಅಷ್ಟೇ ಎಲ್ಲ ನೀಟಾಗಿ ರೆಡಿ ಆಗಿದ್ರು. ಕಡಿಮೆ ಅಂದ್ರೂ ಒಂದು 40-50 ಜನ ಸ್ಪರ್ಧಿಗಳೇ ಇದ್ರು ಅನ್ಸುತ್ತೆ, ಇನ್ನೂ ಜಾಸ್ತಿ ಇದ್ರು ಅನ್ಸುತ್ತೆ. ಈಗ ನಮ್ಮ ಚೋಟು ಅವರಿಗೆ ಟ್ರೆಡಿಷನಲ್ ರೌಂಡ್ ಸ್ಟಾರ್ಟ್ ಆಗಿದೆ. ನೋಡಿ ಇದು ನಮ್ಮ ಚೋಟು ಅವ್ರದ್ದು ಫಸ್ಟ್ ರೌಂಡ್, ಟ್ರೆಡಿಷನಲ್ ರೌಂಡ್ ಇದು. ಹೇಗೆ ಕಾಣಿಸ್ತಿದ್ದೇನೆ ನಮ್ಮ ಮಗ. ನಮಸ್ಕಾರ ಎಲ್ಲರಿಗೂ. ಚೋಟು ನೋಡಿ ಕನ್ನಡದಲ್ಲಿ ನಮಸ್ಕಾರ ಅಂದಿದ್ದಕ್ಕೆ ಎಷ್ಟು ಜೋರು ಚಪ್ಪಾಳೆ ವಿಶಾಲ್ ಬಂತು ಗೊತ್ತಾ. ನಂಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಚೋಟುಗೆ ಚಪ್ಪಾಳೆ ಹಾಕಿದ್ರು ಅಂತಲ್ಲ, ನಮ್ಮ ಕನ್ನಡಕ್ಕೆ ಎಷ್ಟು ಬೆಲೆ ಎಷ್ಟು ಪ್ರೀತಿ ಇದೆ ಅಂತ ಅಷ್ಟೇ. ಹಾಗೆ ನನಗೆ ಒಬ್ಬರು ನಮ್ಮ ವ್ಯೂವರ್ ಸಿಕ್ಕಿದ್ರು. ಅವರು ಕೂಡ ನನ್ನ ಹತ್ರ ಬಂದು ಹೇಳ್ತಿದ್ರು, ಇವ್ನು ಕನ್ನಡದಲ್ಲಿ ಮಾತಾಡ್ದಾಗಲೇ ಅಂದ್ಕೊಂಡು ಇವ್ರು ಯಾರೋ ನಮ್ಮ ಗೌಡ್ರ ಕಡೆಯವರು ಅಂತಲೇ ಅಂದ್ಕೊಳ್ತಿದ್ದೆ ಅಂತ ಹೇಳಿ ಬಂದು ನನ್ನ ಹತ್ರ ಹೇಳ್ತಿದ್ರು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅವರೇ. ನಿಮ್ಮ ಹೆಸರು ಹೇಳಿದ್ರು ಮರ್ತೋಯ್ತು ನನಗೆ. ಇದು ನನ್ನ ಮನೆ ಪುಟ್ಟಲಕ್ಷ್ಮಿ, ನನ್ನ ದೇವತೆ ಇದು. ಫಸ್ಟ್ ರೌಂಡ್ ಎಲ್ಲ ಆಯಿತು. ಹಾಗೆ ಮಕ್ಕಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ನಿಲ್ಲಿಸ್ತಿದ್ರೆ, ಒಂದು ನಿಲ್ಸಿದ್ರೆ ಇನ್ನೊಂದೇ ಕಡೆ ನೋಡ್ತಾ ನಿಂತ್ಕೊಳ್ಳೋದು, ಆಧಾರ್ ಕಾರ್ಡ್ ನಿಲ್ಸಿದ್ರೆ ಇನ್ನೊಂದೇನೋ ಮಾಡ್ತಾ ನಿಂತ್ಕೊಳ್ಳೋದು. ಆದರೂ ಕೊನೆಗೆ ಎಲ್ಲ ಒಟ್ಟಿಗೆ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಂಡು ಹಾಗೆ ಸೆಕೆಂಡ್ ರೌಂಡ್ಗೆ ರೆಡಿ ಮಾಡಿದ್ರು ನಮ್ಮ ಮಕ್ಕಳನ್ನ. ಅಷ್ಟರಲ್ಲಿ ಟೈಮ್ ಆಗಿತ್ತು, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು ಅಲ್ಲಿ. ಹಾಗೆ ಸಮೋಸ ಎಲ್ಲ ಮಕ್ಕಳು ತಿಂತಾಯಿದ್ದು. ಆದರೆ ನಮ್ಮ ಚಿಕ್ಕವಂಗೆ ಸಮೋಸ ಖಾರ ಎಲ್ಲ ಇಷ್ಟ ಇಲ್ಲ, ಹಾಗಾಗಿ ಬ್ರೆಡ್ ಬೇಕು ಅಂತ ಅಲ್ಲೇ ಹೇಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಮನೆಯಿಂದ ಸ್ವಲ್ಪ ತಗೊಂಡೋಗಿದ್ದು ಫ್ಯಾಂಟಸಿ ಕೊಟ್ಟಿದ ತಕ್ಷಣ ಸುಮ್ಮನಾಗ್ಬಿಡ್ತು. ನನ್ನ ಮಗಳಿಗೆ ಅದ್ರದ್ದೇ ಅದು ಲೋಕ, ನಾನೇನು ಹೇಳಿದ್ರೆ ತಲೆಗೆ ಹಾಕೊಳ್ಳಲ್ಲ. ಬಾಯ್. ನೋಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು ದೊಡ್ಡವ್ರಿಗೆ. ಹಾಗೆ ನಮ್ಮ ಕನ್ನಡತಿ ಧಾರಾವಾಹಿಯ ಹಿರಿಯ ನಟಿ ಕೂಡ ಬಂದಿದ್ರು ಈ ಈವೆಂಟ್ಗೆ. ಹಾಗೆ ಅವ್ರ ಜೊತೆ ಕೂಡ ಒಂದು ಸೆಲ್ಫಿ ತೆಕ್ಕೊಂಡೆ. ನಮ್ಮ ಚೋಟಿ ನೋಡಿ ಹೇಳ್ಕೊಟ್ಟಿದ್ನ ಅವನ ಕೈಯಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಅಷ್ಟೇ ಶ್ರದ್ಧೆಯಿಂದ ಮಾಡುತ್ತೆ. ನಮ್ಮ ಚಿಕ್ಕ ರೌಡಿ ಬೇಬಿ ನೋಡಿ, ಅದು ಜಾತ್ರೆ ಅಂದ್ಕೊಂಡಿದೆ ಅನಿಸುತ್ತೆ.
ಯಾವಾಗ ಈ ಸ್ಟೇಜಿನ ತುದಿ ಸಿಗುತ್ತಪ್ಪ ಅಂತ ಹುಡ್ಕೊಂಡು ಬರ್ತಿದೆ ನೋಡಿ. ಏನು ತಲೆ ಕೆಡಿಸ್ಕೊಂಡಂಗೆ ಅದಕ್ಕೆ ಇಷ್ಟ ಬಂದಂಗೆ ನೋಡಿ. ಇದು ನಾವು ಹೇಳಿ ಕೊಟ್ಟಿರಲಿಲ್ಲ. ಒಟ್ನಲ್ಲಿ ನನ್ನ ಮಗಳಿಗೆ ಇಲ್ಲಿ ಮಾತಾಡೋಕ್ಕೆ ಆಟ ಆಡೋಕ್ಕೆ ಮಕ್ಕಳು ಸಿಕ್ಕಿದ್ರಲ್ಲ, ಅವಳಿಗೆ ಅದೇ ಖುಷಿ. ಈ ಶೋನಲ್ಲಿ ಅವಳಿಗೆ ಖುಷಿಯಾಗಿದ್ದೆ ಅದು. ಈಗ ನೋಡಿ ಮಕ್ಕಳೆಲ್ಲ ನಿಲ್ಲಿಸಿ ಈಗ ಬಹುಮಾನ ಕೂಡ ಟೈಮು. ಪಾಪ ಎಲ್ಲ ಮಕ್ಕಳಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ಹಾಗೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾತುಕತೆ ಆಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನಿಸುತ್ತೆ. Number ಮಾತ್ರ ನೋಡ್ಕೊಂಡು ಆಗಲ್ಲ. So they're just looking at certain things. They have to look at the face and the number. So relate ಮಾಡ್ತಾರೆ ಅಷ್ಟೇ, nothing. The best popularity kid goes to contestant number 9. And kids 1, 5, 15. Photogenic. ನನ್ನ ಮಗಳಿಗೆ ಬೆಸ್ಟ್ ಸ್ಮೈಲ್ ಅಂತ ಕೊಟ್ಟರು. ಒಟ್ಟಿನಲ್ಲಿ ಹೇಳ್ಬೇಕು ಅಂದರೆ ಯಾವ ಮಕ್ಕಳಿಗೂ ಬೇಜಾರಾಗದಾಗೆ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನ ಕೊಟ್ಟರು. ಅದೇ ನನಗೆ ತುಂಬ ಖುಷಿ ಆಯಿತು. ನೋಡಿ ಈ ಟೈಮಲ್ಲಿ ಆ್ಯಕ್ಚುಲಿ ಮಕ್ಕಳ ಜೊತೆ ಅಪ್ಪ ಅಮ್ಮ ಇರಬೇಕು. ಮಕ್ಕಳು ಇದು ನೋಡ್ತಿದ್ದಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಿದ್ದು. ಯಾವಾಗ ನಮ್ಮ ಅಪ್ಪ ಅಮ್ಮಂಗೆ ತೋರಿಸ್ತೀನೋ ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ. The Stars of Hassan 2022 Kids category. The second runner-up goes to contestant number 9, the Stars of Hassan 2022. ನೋಡಿ ಅವ್ರು ಕೊಟ್ಟು ಕೆಲಸನ ಮುಗಿಸಿ ಎಷ್ಟು ನೀಟಾಗಿ ಕೂತಿದ್ದಾರೆ. ಮತ್ತು ಫೋನ್ ಇಟ್ಕೊಂಡು ನಮ್ಮ ಚಿಕ್ಕವ್ವ ಕೆಳಗೆ ಬಿದ್ದು ಎದ್ದು ಪಾಪ. ಈ ಪ್ರೋಗ್ರಾಮ್ ಮುಗಿಯೋದೇ ಆ್ಯಕ್ಚುಲಿ ಮಧ್ಯರಾತ್ರಿ 1 ಗಂಟೆ ಆಯಿತಾ. ಆದರೂ ಕೂಡ ಮಕ್ಕಳು ಒಂದು ಹೊಟ್ಟೆ ಶೂ ಅಂತ ಹೇಳಲಿಲ್ಲ, ಹಿಂಸೆ ಕೊಡಲಿಲ್ಲ. ನಮ್ಮ ಫೋಟೋ ತೆಗಿಯೋ ಪ್ರೋಗ್ರಾಮ್ ಮಾತ್ರ ಇನ್ನೂ ಮುಗಿಲಿಲ್ಲ. ಆವತ್ತಿನ ದಿನ ನಾನು ಎಷ್ಟು ಫೋಟೋ ತೆಕ್ಕೊಂಡಿದ್ದೀನೋ ಗೊತ್ತಿಲ್ಲ, ನನಗೆ ವೀಡಿಯೋ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಅದರಲ್ಲಿ ಫಿಲ್ಟರ್ ಮಾಡಿ 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 ಕಷ್ಟದಲ್ಲಿ ಇಷ್ಟು ಫೋಟೋ ಹಾಕಿದ್ದೀನಿ. ನಮ್ಮ ಮನೆಯವ್ರು ಬೈತಾರೆ, ಆದರೂ ಕೂಡ ಇಷ್ಟು ಫೋಟೋಸ್ ಹಾಕಿದ್ದೀನಿ. ಇವರು ಕೂಡ ನಮ್ಮ ಸಕಲೇಶ್ಪುರದವರು, ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರೆ ಅಂತ ನಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. 3 ಜನಕ್ಕೂ ಪ್ರೈಸ್ ಬಂದಿದೆ. ಫಸ್ಟ್, ಸೆಕೆಂಡ್, ಥರ್ಡ್ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟಿದೆ. ನನ್ನ ಮಗಳ ಚಿಕ್ಕಮ್ಮಂಗೆ ಬೆಸ್ಟ್ ಫೋಟೋಜೆನಿಕ್ ಫೇಸ್ ಅಂತ ಸಿಕ್ಕಿದೆ. ನೆಕ್ಸ್ಟ್ ಮನನಿಗೆ ಬೆಸ್ಟ್ ಸ್ಮೈಲ್ ಅಂತ ಸಿಕ್ಕಿದೆ. ಮತ್ತು ಈಗೇನು ಬಾಯ್ಸ್ ಝೋನಲ್ಲಿ ನನ್ನ ಮಗನಿಗೆ 2 ಪ್ರೈಸು, ಒಂದು ಸೆಕೆಂಡ್ ರನ್ನರ್ ಅಪ್ ಮತ್ತು ಈಗೇನು ಪಾಪ್ಯುಲಾರಿಟಿ ಅಂತ ಹೇಳಿ. ನಮಗೆ ಅಷ್ಟು ಧೈರ್ಯ ಇರಲ್ಲ ಅಂಥದ್ರಲ್ಲಿ ಮಕ್ಕಳು ಫಸ್ಟ್ ಟೈಮ್ ಮಾಡಿದಾರಲ್ಲ, ಖುಷಿ ಆಯಿತು. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.